ಈ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪುನರಾಯ್ಕೆ ಆಗೋದ್ರ ಬಗ್ಗೆ ಯಾರಿಗಾರು ಅನುಮಾನ ಇದೆಯಾ? ಹಾಗೆ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾಗಿ ಮರು ಆಯ್ಕೆ ಆಗಬೇಕಾದ್ರೆ ನಮ್ಮ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಸಂಸದರನ್ನಾಗಿ ನಾವು ಕಳಿಸ್ಕೊಡ್ಬೇಕಾಗುತ್ತೆ. ಕಾವೇರಿ ಕಾಯಕ್ಕೆ ಕುಮಾರಣ್ಣನ ಕಳಿಸ್ಬೇಕು. ಹಾಸನದ ಹಿತರಕ್ಷಣೆ ಮಾಡಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಕಳಿಸ್ಕೊಡ್ಬೇಕು. ಅದಕ್ಕೋಸ್ಕರ ನಾನು ಮೈಸೂರಿನಿಂದ ಮತಯಾಚನೆ ಬಂದಿದ್ದೆ, ಕುಂದಾಪುರಕ್ಕೆ ಹೋಗಿದ್ದೆ, ಕುಂದಾಪುರದಿಂದ ಇಲ್ಲಿ ಬಂದೆ. ಅಶ್ವಥ್ ನಾರಾಯಣ ಅವರು ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ. ಒಂದು ಕಡೆ ನಮ್ಮ ಸ್ಲೋಗನ್ ಅನ್ನು ನೀವು ಸರಿ ಕೇಳಿದ್ರಿ, ಅಬ್ ಕಿ ಬಾರ್ 400 ಪಾರ್ ಅಂತ. ಇಲ್ಲೆಲ್ಲ ಬಹಳ ಜನ ಹಿರಿಯ ಬಿಜೆಪಿ ಕಾರ್ಯಕರ್ತರು ನೀವಿದ್ದೀರಿ. ಈ ಊರಿನಲ್ಲಿ ಸಕಲೇಶ್ಪುರದಲ್ಲಿ ಫಸ್ಟ್ ಬಿಜೆಪಿಯ ಬಾವುಟವನ್ನು ಹಾರಿಸಿದವರು, ಇಡೀ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಬಾವುಟ ಹಾರಿಸಿದಂತವರು ಬಿ ಶಿವಪ್ಪನವರು. ಹಾಸನ ಜಿಲ್ಲೆಯಲ್ಲಿ ದೀಪದ ಗುರುತಿದ್ದು ಮೊದಲು ಪಂಚಾಯತಿ ಚುನಾವಣೆಯಲ್ಲೂ ದೀಪದ ಗುರುತು, ಜನಸಂಘದ ದೀಪದ ಗುರುತಿನಲ್ಲಿ ಆಯ್ಕೆಯಾಗಿ ಬಿರಡಳ್ಳಿ ಪಂಚಾಯತಿನಲ್ಲಿ ಅಧ್ಯಕ್ಷರಾಗಿ ಇಡೀ ಹಾಸನ ಜಿಲ್ಲೆಯಲ್ಲಿ ಆಯ್ಕೆಯಾದಂತ ಮೊದಲನೇ ವ್ಯಕ್ತಿ ನಮ್ಮಪ್ಪ ಗೋಪಾಲಗೌಡ. ಅವರು ಬಿ ಶಿವಪ್ಪನವರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ವಾಜಪೇಯಿ ಅವ್ರನ್ನ ಈ ದೇಶದ ಪ್ರಧಾನಿ ಮಾಡಬೇಕು ಅಂತ ಹೇಳಿ 80ರ ದಶಕದಿಂದಲೇ ಹೋರಾಟ, ಭಾಷಣ, ಪ್ರಯತ್ನ ನಡೀತಾ ಇತ್ತು. 1996ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲನೇ ಸಾರಿ ಪ್ರಧಾನಿಯಾದ್ರು. 13 ದಿನಕ್ಕೆ ಸರ್ಕಾರ ಬಿದ್ದೋಯ್ತು. ಅವತ್ತು ಇಡೀ ದೇಶದ ಜನಕ್ಕೆ ಬೇಸರ ಆಯ್ತು. ವಾಜಪೇಯಿ ಅವರಂತ ಪ್ರಧಾನಿಗೆ ನಾವು ಒಳ್ಳೆ ಸಂಖ್ಯೆನ ಕೊಡ್ಲಿಲ್ವಲ್ಲ ಅಂತ ಜನರು ನಂಬ್ಕೊಂಡ್ರು, ಕಾರ್ಯಕರ್ತರು ನಂಬ್ಕೊಂಡ್ರು. ಹಾಗೆ 1998ರಲ್ಲಿ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಿ ಅಂದ್ರು. ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರು. ಆದ್ರೆ 13 ತಿಂಗಳಲ್ಲಿ ಸರ್ಕಾರ ಬಿದ್ದಾಯ್ತು. ಅವತ್ತು ಮತ್ತೆ ನಮ್ಮ ಕಾರ್ಯಕರ್ತರು ನೊಂದು 1999ರಲ್ಲಿ ಲೋಕಸಭಾ ಚುನಾವಣೆ ಬಂದ ಕೂಡಲೇ ಹೊಸ ಸ್ಲೋಗನ್ ಅನ್ನ ಕೊಟ್ಟು, ಈಗ ನಾವೇನ್ ಹೇಳ್ತೀವಿ, ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತೀವಲ್ಲ, ಫಸ್ಟ್ ಟೈಮ್ ನಾವು ಸ್ಲೋಗನ್ ಕೊಟ್ಟಿದ್ದೇನಂತಂದ್ರೆ ಅಬ್ಕಿ ಬಾರಿ ಅಟಲ್ ಬಿಹಾರಿ ಅಂತ ಕೊಟ್ಟಿದ್ದು. ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಪ್ರಧಾನಿಯಾದ್ರು. 5 ವರ್ಷಗಳ ಕಾಲ ಸತತವಾಗಿ ಆಡಳಿತವನ್ನು ಕೊಟ್ಟರು. ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರು. ಸರ್ವ ಶಿಕ್ಷಣ ಅಭಿಯಾನವನ್ನು ತಗೊಂಡ್ಬಂದ್ರು. ಅದೇ ರೀತಿಯಲ್ಲಿ ಮೊಬೈಲ್ ಕ್ರಾಂತಿಯನ್ನು ಮಾಡಿದ್ರು. ಹಾಗೆ ಇಡೀ ದೇಶದ ಚಿತ್ರಣವನ್ನು ಬದಲಾಯಿಸುವಂತಹ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನ ಅಟಲ್ ಬಿಹಾರಿ ವಾಜಪೇಯಿ 13,000 ಕಿಲೋಮೀಟರ್ ರೆಕಾರ್ಡ್ ಟೈಮ್ ಅಲ್ಲಿ ಮಾಡಿದ್ರು. ಇದೆಲ್ಲ ಮಾಡಿ ಆದ್ಮೇಲೆ ಜನಕ್ಕೆ ಹೇಗಾಯ್ತು ಅಂದ್ರೆ, ವಾತಾವರಣ ಯಾವ ರೀತಿ ಸೃಷ್ಟಿ ಆಯ್ತು ಅಂದ್ರೆ, ಈ ಸಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದೇ ಬರ್ತಾರೆ ಅಂತ 2004ರಲ್ಲಿ ಇಡೀ ದೇಶಾದ್ಯಂತ ವಾತಾವರಣ ಸೃಷ್ಟಿ ಆಯ್ತು. ನಮ್ಮ ಕಾರ್ಯಕರ್ತರು ಏನ್ ಮಾಡಿದ್ರು ಅಂದ್ರೆ, ನಾನು ಹೋಗಿ ವೋಟ್ ಕೇಳಲಿಲ್ಲ ಅಂದ್ರೂ ವಾಜಪೇಯಿ ಅವರಿಗೆ ವೋಟ್ ಹಾಕ್ತಾರೆ, ನಾನೊಬ್ಬ ವೋಟ್ ಹಾಕ್ಲಿಲ್ಲ ಅಂದ್ರೂ ಉಳಿದವರೆಲ್ಲ ವೋಟ್ ಹಾಕ್ತಿದ್ದಾರೆ. ವಾಜಪೇಯಿ ಗೆಲ್ತಾರೆ ಅಂತ ಹೇಳಿ ಕೊನೆಗೇನಾಯ್ತು, ವಾಜಪೇಯಿ ಅವರ ಸರ್ಕಾರ ಬಿದ್ದೋಯ್ತು, ಸೋತೋದು. 10 ವರ್ಷಗಳ ಕಾಲ ವನವಾಸ ಅನುಭವಿಸಿತು. ಅದು ಪರಿಣಾಮ ಏನಾಯ್ತು, 2004ರಿಂದ 14 ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ತೆಲುಗಿನಲ್ಲಿ ದೀಪಾವಳಿ 2005ರಲ್ಲಿ ದೀಪಾವಳಿ ಹಿಂದಿನ ದಿನ ದೀಪಾವಳಿಗೋಸ್ಕರ ಪಟಾಕಿ ಖರೀದಿ ಮಾಡಲಿಕ್ಕೆ, ಪೂಜೆ ಪುನಸ್ಕಾರಕ್ಕೆ ಬೇಕಾದಂತ ಸಾಮಾನುಗಳನ್ನು ಖರೀದಿ ಮಾಡಲಿಕ್ಕೆ ಅಂತ ಹೇಳಿ ಡೆಲ್ಲಿಗೆ ಮಾರ್ಕೆಟ್ಗೆ ಹೋಗಿದ್ರೆ ಬಾಂಬ್ ಬ್ಲಾಸ್ಟ್ ಆಗಿ 65 ಜನ ಸತ್ತೋದ್ರು. ದೀಪಾವಳಿನಲ್ಲಿ ಬೆಳಕಿನ ಹಬ್ಬದಲ್ಲಿ ಇಡೀ ದೇಶಾದ್ಯಂತ ಕತ್ತಲು ಮೂಡಿತು. ಮಲ್ಲೇಶ್ವರಮಲ್ಲಿ ಬಿಜೆಪಿ ಆಫೀಸ್ ಎದುರುಗಡೆ ಅಟ್ಯಾಕ್ ಆಯ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಅಟ್ಯಾಕ್ ಆಯ್ತು. ಹೈದರಾಬಾದ್ ನಲ್ಲಿ ಲುಂಬಿನಿ ಗಾರ್ಡನ್ ಮೇಲೆ ಅಟ್ಯಾಕ್ ಆಯ್ತು. ಮುಂಬೈ ಮೇಲೆ 2008ರಲ್ಲಿ ಅಟ್ಯಾಕ್ ಆಯ್ತು. ಜರ್ಮನ್ ಬೇಕರಿ ಮೇಲೆ ಅಟ್ಯಾಕ್ ಆಯ್ತು. ಸೂರತ್ ಅಲ್ಲಿ ಅಟ್ಯಾಕ್ ಆಯ್ತು. ಹೀಗೆ ಇಡೀ ದೇಶಾದ್ಯಂತ ಸರಣಿ ಬಾಂಬ್ ಬ್ಲಾಸ್ಟ್ಗಳಾಯ್ತು. ಕೊನೆಗೆ ಎಂತ ಪರಿಸ್ಥಿತಿ ಬಂತು ಅಂದ್ರೆ, ಕರ್ನಲ್ ಪುರೋಹಿತ್ ಅವ್ರನ್ನ ಮಾಲೆಗಾಂವ್ ಹಾಕಂತ ಒಳಗಡೆ ಹಾಕಿದ್ರು. ಸಾಧ್ವಿ ಪ್ರಜ್ಞಾ ಸಿಂಗ್ ಅವ್ರನ್ನ ಒಳಗಡೆ ಹಾಕಿದ್ರು. ಈ ಬಿಜೆಪಿ ಕಾರ್ಯಕರ್ತರಿಗೆ, ಹಿಂದೂಗಳಿಗೆ ಉಳಿದಲ್ಲ ಇಲ್ಲದಂತ ಪರಿಸ್ಥಿತಿ ಸೃಷ್ಟಿ ಆಯ್ತು. ಆಗ ಕಾರ್ಯಕರ್ತರು ಮತ್ತೊಂದ್ಸರಿ ಎಚ್ಚೆತ್ಕೊಂಡ್ರು. 2014 ಬಂತು. ಈ ಸಾರಿ ನಾವೇನಾದ್ರೂ ಮೈ ಮರೆತ್ರೆ 2004ರಲ್ಲಿ ವಾಜಪೇಯಿಗೆ ಮಾಡಿದಂತ ಮೋಸ, ಉದಾಸೀನವನ್ನು ನಾವು ಮಾಡಿದ್ರೆ
ಇಡೀ ದೇಶದ ಕೈ ತಪ್ಪಿ ಹೋಗುತ್ತೆ ಅಂತ ಆರನೇ ಕನಸನ್ನು ನಾವು ಯೋಚನೆ ಮಾಡಿ ಸಂಕಲ್ಪನ ಮಾಡಿದ್ದು. ಆಗ ಹೇಳಿದ್ದು ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತಂದು ನಾವು ಗೆದ್ದಾಯ್ತು. 282 ಸೀಟನ್ನ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಕೊಟ್ಟು 30 ವರ್ಷಗಳಲ್ಲಿ ಮೊದಲನೇ ಬಾರಿಗೆ ಸ್ವಂತ ಬಲದಿಂದ ನರೇಂದ್ರ ಮೋದಿಜಿಯವರು ಸರ್ಕಾರವನ್ನು ಮಾಡಿದ್ರು. ಡಿಮಾನಿಟೈಸೇಷನ್ ತಂದ್ರು. ಅದೇ ರೀತಿ ಚೀನಾಕ್ಕೆ ತಕ್ಕ ಉತ್ತರ ಕೊಟ್ಟರು. ಎಲ್ಲಾ ರೀತಿಯಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಯಿತು. 2019 ಬಂತು, ಪುಲ್ವಾಮಾ ದಾಳಿ ಆಯಿತು. ಅದ್ರ ಬೆನ್ನಲ್ಲಿ ಬಾಲಕೋಟ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅಭಿನಂದನ್ ವರ್ಧಮಾನನ್ನ ಕರ್ಕೊಂಡ್ಬರ್ಬೇಕಾದ್ರೆ 24 ಗಂಟೆ ಒಳಗಡೆ ಅಭಿನಂದನ್ ವರ್ಧಮಾನ ಕಳಿಸ್ತಿಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದವರಿಗೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಮೋದಿಜಿಯವರು ಧಮಕಿ ಹಾಕಿದ್ರು. ಆ ಧಮಕಿ ಹಾಕುವಂತ ಎದೆಗಾರಿಕೆ ಕೊಟ್ಟಿದ್ದು ಯಾವುದು ಅಂತಂದ್ರೆ ನಿಮ್ಮ ಒಂದು ವೋಟ್ ಕೊಟ್ಟಿದ್ದು. ಹಾಗಾಗಿ ದೇಶಕ್ಕೊಬ್ಬ ಗಂಡು ಮಗ ಪ್ರಧಾನಿಯಾಗಿ ಸಿಕ್ಕಿದ್ದಾರೆ ಅಂತ ಹೇಳಿ 2019ರಲ್ಲಿ ಇನ್ನೂ ಜೋಶಲ್ಲಿ ವೋಟ್ ಹಾಕಿದ್ರೆ 303 ಸೀಟ್ ಕೊಟ್ರೆ. ಇವತ್ತು ಪರಿಸ್ಥಿತಿ ಹೇಗಿದೆ? 75 ವರ್ಷದ ಹಿಂದಕ್ಕೆ ಹೋಗಿ ಇಲ್ಲಿರೋ ನೀವೆಲ್ಲ ಇತಿಹಾಸನ ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿರ್ತೀರಿ. ಅವತ್ತು 75 ವರ್ಷದಿಂದ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಇಡೀ ಜಗತ್ತಿನ ರಾಜಕಾರಣವನ್ನು ನಿರ್ಧಾರ ಮಾಡ್ತಿದ್ದು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಅಮೆರಿಕನ್ ಪ್ರೆಸಿಡೆಂಟ್. ಹಾಗೆ ರಷ್ಯಾದ ಪ್ರೀಮಿಯರ್ ಜೋಸೆಫ್ ಸ್ಟಾಲಿನ್, ಹಾಗೆ ಬ್ರಿಟನ್ನಿನ ಪ್ರೈಮ್ ಮಿನಿಸ್ಟರ್ ವಿನ್ಸ್ಟನ್ ಚರ್ಚಿಲ್, 3 ಜನ ಇದ್ರು. 75 ವರ್ಷದಿಂದ ಸ್ವಾತಂತ್ರ್ಯ ಕೊಡಿ 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 ಅಂತ ಬ್ರಿಟಿಷ್ ಹತ್ರ ಬೇಡ್ತಾ ಇತ್ತು. ಅವತ್ತು ಬ್ರಿಟನ್ನಿನ ಪ್ರಧಾನಿ, ಅಮೆರಿಕದ ಅಧ್ಯಕ್ಷ, ಸೋವಿಯತ್ ರಷ್ಯಾದ ಪ್ರೀಮಿಯರ್ ಇಡೀ ಜಗತ್ತಿನ ರಾಜಕಾರಣವನ್ನು ನಿರ್ಧಾರ ಮಾಡ್ತಾ ಇದ್ರು. ಆದ್ರೆ 75 ವರ್ಷದ ನಂತರ ಇವತ್ತು ಪುಟಿನ್ ಮತ್ತು ಜೆಲೆನ್ಸ್ಕಿಯನ್ನು ಯುಕ್ರೇನ್ ಪ್ರೈಮ್ ಮಿನಿಸ್ಟರ್ನ ಒಟ್ಟಿಗೆ ಕೂರಿಸ ತಾಕತ್ತಿರೋದು ಯಾರಿಗೆ ಅಂತ ಹೇಳ್ತಿದ್ರೆ 2019ರಲ್ಲಿ ನೀವು ಕೊಟ್ಟರಲ್ಲ 303 ಸೀಟು, ಆ ಶಕ್ತಿಯನ್ನು ನರೇಂದ್ರ ಮೋದಿಜಿಯವರು ಕೊಟ್ಟಿದೆ. 2024ರಲ್ಲಿ 400 ಸೀಟನ್ನು ಕೊಡಿ, ಜಗತ್ತಿನ ಅನ್ಕ್ವಶ್ಚನಬಲ್ ಲೀಡರ್ ಆಗಿ ಮೋದಿಜಿಯವರು ಎಮರ್ಜ್ ಆಗ್ತಾರೆ. ಈ ದೇಶಕ್ಕೆ ಒಳ್ಳೇದಾಗುತ್ತೆ.